ಎಲ್ರಿಗೂ ನಮಸ್ತೆ. ನಾನು ಮಧುರಾ. ನಮ್ಮಲ್ಲಿ ಸ್ಪಿನ್ ಮಾಪ್ ಉಪಯೋಗಿಸ್ತಾ ಇದ್ದರೆ ಅದರ ಬಕೆಟಲ್ಲಿ ಈ ರೀತಿಯಾಗಿ ಡ್ರೈ ಮಾಡುವಂಥದ್ದಲ್ಲಿ ಬರುವ ತೂತಿನ ಪಾರ್ಟನ್ನು ನಾನು ತಗೊಂಡಿದ್ದೇನೆ. ಇದರಲ್ಲಿ ನಾನಿವತ್ತೊಂದು ಏರ್ ಪ್ಲಾಂಟಿಗೆ ಯಾವ ರೀತಿಯಾಗಿ ಇದರಲ್ಲಿ ಬೆಳೆಸ್ಬೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಏರ್ ಪ್ಲಾಂಟನ್ನು ಬೇರೆ ಬೇರೆ ರೀತಿಯಾಗಿ ಬೆಳೆಸ್ಕೊಳ್ಬೋದು. ಇದು ಒಂದು ವಿಧಾನ ಅಷ್ಟೇ. ಇದಕ್ಕೆ ಒಂದಿಷ್ಟು ಚಾರ್ಕೋಲ್ ಅಥವಾ ಮಸಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕಿಂತ ದೊಡ್ಡ ತುಂಡುಗಳು ಮಸಿ ಇದ್ದರೆ ಕೂಡ ಆಗ್ತದೆ, ಯಾವುದೂ ತೊಂದರೆ ಇಲ್ಲ. ಅಥವಾ ನೀವು ನೆಲದಲ್ಲೇ ಇದನ್ನು ಇಡ್ತೀರಿ ಅಥವಾ ಬಾಲ್ಕನಿಯಲ್ಲಿ ಕೆಳಗಡೆ ಇಡ್ತೀರಿ ಅಂತ ಆದರೆ ನೀವು ಇದಕ್ಕೆ ಕಲ್ಲುಗಳನ್ನು ಕೂಡ ಹಾಕ್ಕೊಳ್ಬೋದು. ಆದರೆ ನಾನು ಹ್ಯಾಂಗ್ ಮಾಡ್ತೇನೆ. ಹ್ಯಾಂಗ್ ಮಾಡುವಾಗ ಈ ಮಿಕ್ಸ್ ನಾವೇನು ಅಥವಾ ಇದಕ್ಕೆ ಏನು ಹಾಕ್ತೇವೆ ಅದು ಹೆಚ್ಚು ಭಾರ ಇದ್ದರೆ ಅದು ಬಿದ್ದೋಗುವಂತಹ ಚಾನ್ಸಸ್ ಇರ್ತದಲ್ಲ, ಅದಕ್ಕೋಸ್ಕರ ಹಗುರವಾಗಿರಬೇಕು ಅಂತ ಹೇಳಿ 3/4 ಭಾಗದಷ್ಟು ಚಾರ್ಕೋಲನ್ನು ತುಂಬಿಸ್ಕೊಂಡಿದ್ದೇನೆ. ಈ ಚಾರ್ಕೋಲ್ನಲ್ಲಿ ಕೂಡ ನಾವು ಏರ್ ಪ್ಲಾಂಟನ್ನು ಇಟ್ಕೊಂಡು ಬಿಟ್ಟರೆ ಆಯಿತು. ಮಾಮೂಲಾದ ಗಿಡಗಳಿಗೆ ಮಣ್ಣು ಎಲ್ಲ ಬೇಕು, ಆದರೆ ಇದಕ್ಕೆ ಬೇಕಾಗುವುದಿಲ್ಲ. ಚಾರ್ಕೋಲ್ ಸ್ವಲ್ಪ ಮಟ್ಟಿನಲ್ಲಿ ನೀರನ್ನು ಹಿಡಿದಿಟ್ಕೊಳ್ತದಷ್ಟೇ. ಇದನ್ನು ಮಾಮೂಲಾಗಿ ಈ ಚಾರ್ಕೋಲ್ನ ಮಧ್ಯದಲ್ಲಿ ಈ ರೀತಿಯಾಗಿ ಇಟ್ಟುಕೊಳ್ಳುವಂಥದ್ದು ಏರ್ ಪ್ಲಾಂಟ್ ಗಿಡಗಳನ್ನು. ಹೀಗೆ ಇಟ್ಟ ಗಿಡಕ್ಕೆ 2 ದಿನಕ್ಕೊಮ್ಮೆ ಅಥವಾ 3 ದಿನಕ್ಕೊಮ್ಮೆ ನೀರನ್ನು ಸ್ಪ್ರೇ ಮಾಡಿಕೊಂಡ್ರೆ ಸಾಕು. ಗಿಡಗಳು ಅಡ್ಡ ಬಿದ್ದೋಗಬಾರ್ದು ಅಂತ ಹೇಳುವ ಒಂದೇ ಒಂದು ದೃಷ್ಟಿಯಿಂದ ಚಾರ್ಕೋಲ್ನ ಮಧ್ಯದಲ್ಲಿ ಸ್ವಲ್ಪ ನೆಟ್ಟುಕೊಂಡ ರೀತಿ ಮಾಡುವಂಥದ್ದಷ್ಟೇ. ಇಲ್ಲದಿದ್ದರೆ ಇದಕ್ಕೆ ಯಾವ ಪಾಟಿಂಗ್ ಮಿಕ್ಸ್ ಕೂಡ ಬೇಡದ ಕಾರಣ ಹಾಗೆ ಇಟ್ಕೊಂಡ್ರೆ ಸಾಕಾಗ್ತದೆ. ನಂತರ ಇದನ್ನು ನಾನು ಹೇಳಿದಲ್ವಾ, ಹ್ಯಾಂಗ್ ಮಾಡ್ಕೊಳ್ತಾ ಇರುವ ಕಾರಣ ನೀವು ವಯರ್ನ ರೀತಿ ಅಥವಾ ಹಗ್ಗದ ರೀತಿ ಕೂಡ ಸೈಡಿಗೆ 3 ಬದಿಯಲ್ಲಿ ಕಟ್ಟಿಕೊಂಡು ಅದನ್ನು ಹ್ಯಾಂಗ್ ಮಾಡ್ಬೋದು. ಅಥವಾ ನಾನಿಲ್ಲಿ ಏನು ತೋರಿಸ್ತಾ ಇದ್ದೇನೆ ಅದು ಹ್ಯಾಂಗಿಂಗ್ ಪ್ಲ್ಯಾಂಟಿಗೆ ಸೈಡಿಂದ ಹಾಕಿ ಅದನ್ನು ಹ್ಯಾಂಗ್ ಮಾಡಲಿಕ್ಕೆ ಬರ್ತದಲ್ವಾ, ಅದನ್ನು ಉಪಯೋಗಿಸ್ತೇನೆ ಇವತ್ತು. ಈಗ ಜಸ್ಟ್ ಇಟ್ಕೊಂಡ ತಕ್ಷಣ ನಾನು ನೋಡಿ ಈ ರೀತಿಯಾಗಿ ಪೂರ್ತಿ ಗಿಡಗಳ ಮೇಲೆಗೆ ಕೂಡ ಸ್ಪ್ರೇ ಮಾಡಬೇಕು ನೀರು. ಹೀಗೆ ಮಾಡಿದರೆ ಗಿಡ ತಂಪಾಗಿರ್ತದೆ, ಇಲ್ಲದಿದ್ದರೆ ಒಣಗಿ ಹೋಗ್ಬೋದು. ಈ ರೀತಿಯಾಗಿ ಹ್ಯಾಂಗ್ ಮಾಡಲಿಕ್ಕೆ ಹ್ಯಾಂಗರ್ಗಳು ಅಂತ ಸಿಗ್ತದೆ, ಪಾಟನ್ನು ಹ್ಯಾಂಗ್ ಮಾಡಲಿಕ್ಕೆ ಬರುವಂಥದ್ದು. ಇದರಲ್ಲಿ ಬೇರೆ ಬೇರೆ ಕಲರ್ ಇದ್ದು ಬರ್ತದೆ, ಹಾಗೆ ಬಳ್ಳಿಯ ಟೈಪ್ ಇದ್ದು ಕೂಡ ಬರ್ತದೆ. ಈ ರೀತಿಯ ಕಪ್ಪು ಬಣ್ಣದ ಹ್ಯಾಂಗರ್ಗಳು ತುಂಬ ಬಾಳಿಕೆ ಬಂದಿದೆ ನನಗೆ. ಸುಮಾರು ವರ್ಷ ಆದರೂ ಕೂಡ ಅದೇನು ಬೇಗ ಹಾಳಾಗುವುದಿಲ್ಲ. ಆದ ಕಾರಣ ನನ್ನಲ್ಲಿ ಪಾಟ್ಗಳನ್ನು ಹ್ಯಾಂಗ್ ಮಾಡಲಿಕ್ಕೆ ಇದೇ ರೀತಿಯ ಕಪ್ಪು ಬಣ್ಣದ ಹ್ಯಾಂಗರನ್ನು ಉಪಯೋಗಿಸ್ತೇನೆ. ನಂತರ ಈ ಗಿಡಗಳನ್ನು ಬಿಸಿಲು ಬರುವಲ್ಲಿ ಇಡೋದಿಲ್ಲ ನಾನು. ಸ್ವಲ್ಪ ಕೆಲವೊಮ್ಮೆ ಬಿಸಿಲು ಬರ್ತದೆ ಅಷ್ಟೇ, ಇಲ್ಲದಿದ್ದರೆ ನೆರಳಲ್ಲೇ ಓಪನ್ ಜಾಗದಲ್ಲಿ ಇಟ್ಕೊಳ್ಬೇಕು. ಮನೆಯ ಸೈಡ್ನಲ್ಲೆಲ್ಲ ಕೂಡ ಈ ರೀತಿಯಾಗಿ ಇದನ್ನು ನೇತು ಹಾಕ್ಬೋದು. ಹಾಳಾದಂತಹ ಸ್ಪಿನ್ ಮಾಪಿನ ಟಬ್ ಏನಿರ್ತದಲ್ವಾ, ಅದರಲ್ಲಿ ಇವತ್ತು ನಾನು ಇನ್ನೊಂದು ರೀತಿಯಾಗಿ ಗಿಡವನ್ನು ಇಟ್ಕೊಳ್ತಾ ಇದ್ದೇನೆ. ಇದು ನಾನು ಪುದೀನ ಕಟ್ಟಿಂಗಿಂದ ಮಾಡಿಟ್ಕೊಂಡಿರುವಂಥದ್ದು ಗಿಡ. ಇನ್ನೂ ಇಷ್ಟೇ ಚಿಕ್ಕ ಪಾಟಲ್ಲಿಟ್ಟರೆ ಇದು ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ದೊಡ್ಡ ಪಾಟ್ ಅಥವಾ ಗ್ರೋ ಬ್ಯಾಗಲ್ಲಿ ಹಾಕ್ಕೊಳ್ಬೇಕಾಗ್ತದೆ. ಈ ರೀತಿಯಾಗಿ ಸೈಡಿಂದ ಬಿಡಿಸ್ಕೊಂಡು ಸ್ವಲ್ಪ ನೆಲಕ್ಕೆ ಬಡ್ಕೊಂಡ್ರೆ ಪಾಟನ್ನು ಜೋರಾಗಿ ಬಡಿದ್ರೆ ಕಟ್ಟಾಗಿ ಬಿಡ್ತದೆ. ಮತ್ತು ಅದನ್ನು ತೆಗಿಬೇಕು. ಇದು ನೋಡಿ ಸ್ಪಿನ್ ಮಾಪಿನ ಬಕೆಟ್. ಈ ಬಕೆಟಿಗೆ ಚೆನ್ನಾಗಿ ಕೆಳಗಡೆ ಕೆಳಬದಿಯಲ್ಲಿ ತೂತುಗಳನ್ನು ಮಾಡಿರಬೇಕು. ಹೋಲ್ ಮಾಡಿದರೆ ಮಾತ್ರ ನೀರು ಚೆನ್ನಾಗಿ ಬಸಿದು ಹೋಗ್ತದೆ. ನಂತರ ಈ ಪುದೀನಕ್ಕೆ ಬೇರುಗಳಿಗೆ ಸ್ವಲ್ಪ ಕೂಡ ಪೆಟ್ಟಾಗದ ರೀತಿ ನೋಡಿ ಮಣ್ಣು ಕೂಡ ತೆಗೆದುಕೊಂಡು ಇದರಲ್ಲಿ ನೆಟ್ಕೊಳ್ಳುವಂಥದ್ದು. ಮಾಮೂಲಾಗಿ ಗಿಡವನ್ನು ನೆಟ್ಕೊಳ್ಳಿಕ್ಕೆ 1 ಲೇಯರ್ ಗೊಬ್ಬರ, 1 ಲೇಯರ್ ಮಣ್ಣು, ಅದೇ ರೀತಿಯಾಗಿ ರಿಪೀಟೆಡ್ ಆಗಿ ನಾನು ಹಾಕ್ಕೊಳ್ತೇನೆ. ಮತ್ತು ಇದನ್ನು ಹೀಗೆ ನೆಟ್ಕೊಂಡು ಮಣ್ಣು ಮತ್ತು ಗೊಬ್ಬರದ ಮಿಕ್ಸ್ಚರನ್ನು ಹಾಕ್ಕೊಂಡ್ರೆ ಸಾಕಷ್ಟೇ. ನಿಮ್ಮಲ್ಲಿ ಕಾಂಪೋಸ್ಟ್ ಇದ್ದರೆ ಅದನ್ನು ಕೂಡ ಖಂಡಿತ ಬಳಸಬಹುದು. ಸೊಪ್ಪು ತರಕಾರಿಗೆ ನಾವು ಯಾವಾಗಲೂ ಕೂಡ ಗೊಬ್ಬರವನ್ನು ಹಾಕಿಯೇ ನೆಡಬೇಕು, ಇಲ್ಲದೇ ಇದ್ದರೆ ಎಲೆಗಳು ಚೆನ್ನಾಗಿ ಬರೋದಿಲ್ಲ. ಪುದೀನ ಎಷ್ಟು ಚೆನ್ನಾಗಿದೆ ನೋಡಿ ಬೇಸಿಗೆಗಾಲದಲ್ಲೂ ಕೂಡ. ಇನ್ನೊಂದು ಟಿಪ್ ಹೇಳಿದರೆ, ಪುದೀನಕ್ಕೆ ನಾವು ದಿನಪೂರ್ತಿ ಬಿಸಿಲು ಬರುವಂತಹ ಜಾಗದಲ್ಲಿ ಇಟ್ಟರೆ ಎಲೆಗಳು ತೀರಾ ಚಿಕ್ಕದು ಬರ್ತದೆ. ನಾನಿಲ್ಲಿ ಸುಡುಮಣ್ಣನ್ನೇ ಉಪಯೋಗಿಸ್ತೇನೆ. ಹಾಗೆ ಇದರಲ್ಲಿ ಕೂಡ ಸ್ವಲ್ಪ ಗೊಬ್ಬರದ ಅಂಶ ಇರ್ತದೆ, ಅಥವಾ ನಾವು ಚೆನ್ನಾಗಿ ಗಿಡಗಳು ಬರ್ತದೆ ಕೂಡ ಈ ಸುಡುಮಣ್ಣಲ್ಲಿ. ಇದರಲ್ಲಿ ಬೂದಿ ಅಂಶ ಇರುವುದೇ ಇದಕ್ಕೊಂದು ರೀತಿಯ ಗೊಬ್ಬರವಾಗಿ ಗಿಡಗಳಿಗೆ ಸಿಗುವಂಥದ್ದು. ಮುಕ್ಕಾಲು ಭಾಗದಷ್ಟು ಮಣ್ಣನ್ನು ಹಾಕ್ಕೊಂಡ ನಂತರ ಮತ್ತೆ ನಾನು ಗೊಬ್ಬರವನ್ನು ಮೇಲಿಂದ ಇಟ್ಕೊಳ್ತೇನೆ. ನೀವು ಕೋಕೋಪೀಟ್ ಕೂಡ ಬಳಸ್ಬೋದು, ಅಥವಾ ಬೇಸಿಗೆಯಲ್ಲಿ ಬೇಗನೆ ಮಣ್ಣು ಒಣಗಿ ಹೋಗದ ಹಾಗೆ ಇರಲಿಕ್ಕೆ ಹಾಗೆ ಇದು ಒಂದು ರೀತಿಯ ಗೊಬ್ಬರ ಕೂಡ ಆಗ್ತದೆ. ಹೀಗೆ ಇಟ್ಕೊಂಡು ಚೆನ್ನಾಗಿ ದಿನಕ್ಕೊಮ್ಮೆ ನೀರು ಹಾಕಿದರೆ ಸಾಕು.
ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ಥ್ಯಾಂಕ್ ಯು.